ಟ್ರೆಕ್ಕಿಂಗ್ ಹೋಗಿದ್ದ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದ್ವೈತ್ ಬೆಟ್ಟ ಹತ್ತುವ ದೃಶ್ಯ ಸಿಸಿಟಿವಿಯಲ್ಲಿ ಲಭ್ಯ ಆಗುತ್ತೆ. ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂದೋರ್ ಮೂಲದ ಉದ್ಯಮಿ ಮಗನಾಗಿರುವಂತ ಅದ್ವೈತ್ ಶಿವಗಂಗೆ ಬೆಟ್ಟದಲ್ಲಿ ಅದ್ವೈತ್ಗಾಗಿ ತೀವ್ರ ಶೋಧ ಕಾರ್ಯ ಮುಂದುವರೆದಿದೆ. ಈಗ 15 ಜನರ ತಂಡದೊಂದಿಗೆ ಶಿವಗಂಗೆಗೆ ತೆರಳಿದ್ದಂಥ ಅದ್ವೈತ್, ಟ್ರೆಕ್ಕಿಂಗ್ ಹೋಗಿದ್ದ ಅದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶೋಧ ಕಾರ್ಯ ಮುಂದುವರೆದಿದೆ. ಆತ ಬೆಟ್ಟ ಹತ್ತುವಂಥ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಂದೋರ್ ಮೂಲದ ಉದ್ಯಮಿಯ ಮಗ ಈತ ಅದ್ವೈತ್. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಸಿಸಿಟಿವಿ ಕ್ಯಾಮರಾದಲ್ಲೂ ಕೂಡ ಬೆಟ್ಟ ಹತ್ತುವಂಥ ಮೆಟ್ಟಿಲನ್ನು ಹತ್ತುವಂಥ ದೃಶ್ಯಗಳು ಕೂಡ ಲಭ್ಯ ಆಗಿದೆ. ಅದಾದ ನಂತರ ಕಾಣೆ ಆಗಿದ್ದ, ಎಲ್ಲಿ ಹೋಗಿದ್ದಾನೆ ಈತ, ಏನು ಮಾಡ್ಕೊಂಡು ತಪ್ಪಿಸ್ಕೊಂಡಿದ್ದಾನೆ ಅಥವಾ ಏನಾಯಿತು ಅಂತ ಈಗ ಪೊಲೀಸ್ನವರು ಕೂಡ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. 15 ಜನರ ತಂಡ ಸೇರಿಕೊಂಡು ಟ್ರೆಕ್ಕಿಂಗ್ಗಿಂತ ಹೋಗಿದ್ದಂಥವರು ಶಿವಗಂಗೆ ಬೆಟ್ಟದಲ್ಲಿ. ಈಗ ಪೊಲೀಸ್ನವರು ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ, ಹೆಚ್ಚಿನ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಅದ್ವೈತ್ ಅನ್ನುವ ಆತ ಶಿವಗಂಗೆ ಬೆಟ್ಟಕ್ಕೆ ಹತ್ತುವಂಥ ಸಂದರ್ಭ ನಾಪತ್ತೆ ಆಗಿದ್ದಾನೆ. 15 ಜನರ ತಂಡ ಹೋಗಿತ್ತು. ಈಗ ಏನಾಯ್ತು, ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ? ಶನಿವಾರ ಬೆಳಿಗ್ಗೆ ಆತನ ಪ್ರೇಯಸಿ ಪ್ರಾಪ್ತಿ ಚೌಹಾಣ್ಗೆ ಮಾಹಿತಿಯನ್ನ ನೀಡಿ, ನಾನು ಶಿವಗಂಗೆ ಬೆಟ್ಟಕ್ಕೆ ಸ್ನೇಹಿತರ ಜೊತೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಹೋಗಿರ್ತಾನೆ. ಆದ್ರೆ ಹೋದಂತ ಸಂದರ್ಭದಲ್ಲಿ ಫೋನ್ ನಂಬರ್ ಸ್ವಿಚ್ ಆಫ್ ಆಗಿದೆ. ಕಳೆದ 3 ದಿನಗಳಲ್ಲಿ ಕೂಡ ಇದು ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸಿದ್ರೆ, ಇದು ಸಂಬಂಧಪಟ್ಟಂತೆ ಆಕೆಯ ಪ್ರೇಯಸಿ ಈಗಾಗಲೇ ಪ್ರಾಪ್ತಿ ಚೌಹಾಣ್ ಅವರು ಕೂಡ ದೂರನ್ನು ಕೂಡ ಕೊಟ್ಟಿದ್ರು. ಆ ದೂರನ್ನ ಆಧರಿಸಿ ಪೊಲೀಸರು ಕೂಡ ಡ್ರೋನ್ ಮುಖಾಂತರ ಎಲ್ಲಾ ಕಡೆಯನ್ನು ಕೂಡ ಸರ್ಚ್ ಅನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಕಳೆದ 3 ದಿನಗಳಲ್ಲಿ ಕೂಡ ಯಾವುದೇ ರೀತಿಯಂತ ಸುಳಿವು ಕೂಡ ಅದ್ವೈತ್ ಉಪಾಧ್ಯಾಯ ಬಗ್ಗೆ ಸಿಕ್ಕಿಲ್ಲ. ಇನ್ನು ಸಂಬಂಧಪಟ್ಟಂತೆ ಆತನ ಜೊತೆ ಹೋಗಿದ್ದಂತ 15 ಜನ ತಂಡವನ್ನು ಕೂಡ ಅದ್ವೈತ್ ಉಪಾಧ್ಯಾಯ ಕಡೆಯವರು ಹೋಗಿ ವಿಚಾರಣೆಯನ್ನು ಕೂಡ ಮಾಡ್ತಿದ್ದಾರೆ. ಒಂದ್ ಕಡೆ ಪೊಲೀಸರು ಕೂಡ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಇನ್ನು ಸಂಬಂಧಪಟ್ಟಂತೆ SDRF ಟೀಮ್ ಕೂಡ ಈಗಾಗಲೇ ಶಿವಗಂಗೆ ಬೆಟ್ಟದಲ್ಲಿ ಹೋಗಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಅದ್ವೈತ್ ಉಪಾಧ್ಯಾಯ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕುರುಹೋಗ್ಲು ಕೂಡ ಸಿಕ್ಕಿಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಸುಳುವು ಸಿಕ್ಕಿಲ್ಲ. ಈ ಕಾರಣದಿಂದಾಗಿ ಬೇರೆ ಏನಾದ್ರು ಕಾರಣಗಳಿರ್ತಾ, ಇಲ್ಲ ನಾಪತ್ತೆ ಆದ್ರ, ಇಲ್ಲ ಆತನ ಜೊತೆ ಹೋಗಿದ್ದವರು ಬಗ್ಗೆ ಏನಾದ್ರು ಒಂದಷ್ಟು ಸಂಶಯಗಳಿರ್ತಾ, ಇಲ್ಲ ಆತ್ಮಹತ್ಯೆಗೆ ಏನಾದ್ರು ಶರಣಾಗೋದಕ್ಕೆ ಏನಾದ್ರು ಹೋಗಿದ್ದ, ಇಲ್ಲ ದಾರಿ ತಪ್ಪಿ ಏನಾದ್ರು ಹೋಗಿದಾರ ಅಂತ ಹೇಳ್ಬಿಟ್ಟು ಎಲ್ಲಾ ಆಯಾಮಗಳು ಕೂಡ ಪೊಲೀಸರು ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಮತ್ತೊಂದು ಕಡೆ SDRF ಟೀಮ್ ಕೂಡ ಪ್ರತಿಯೊಂದು ಕಡೆನೂ ಕೂಡ ಬೆಟ್ಟ ಗುಡ್ಡ, ಅದೇ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ನೀರಿನ ಪ್ರದೇಶ ಮತ್ತೆ ಗುಡ್ಡಗಾಡಿನ ಪ್ರದೇಶದಲ್ಲಿ ಎಲ್ಲ ಕಡೆನೂ ಕೂಡ ಕೋಂಬಿಂಗ್ ರೀತಿಯಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸರ್ಚ್ ಕೂಡ ಮಾಡ್ತಿದ್ದಾರೆ. ಮತ್ತೆ ಡ್ರೋನ್ ಮುಖಾಂತರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಆದ್ರೆ ಸದ್ಯಕ್ಕೆ ಇನ್ನೂ ಯಾವುದೇ ರೀತಿಯಂತ ಸುಳಿವು ಕೂಡ ಸಿಕ್ಕಿಲ್ಲ. ಆತ ಬೆಟ್ಟ ಹತ್ತುವುದಕ್ಕಿಂತ ಮುಂಚಿತವಾಗಿ CC ಕ್ಯಾಮೆರಾದಲ್ಲಿ ವಿಡಿಯೋ ಕೂಡ ರೆಕಾರ್ಡ್ ಆಗಿದೆ. ಈ ಒಂದು ವಿಡಿಯೋವನ್ನ ಆಧರಿಸಿ ಯಾವ ಕಡೆ ಹೋಗಿರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲಾ ರೂಟ್ ನಲ್ಲೂ ಕೂಡ ಹುಡುಕಾಟವನ್ನ, ಶೋಧ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಶಿವು, ಥ್ಯಾಂಕ್ ಯು ಶಶಿಧರ್, ನಿಮ್ಮೆಲ್ಲ ಮಾಹಿತಿಗಾಗಿ.